ಯಾವ ವಿಚಾರ ನಿಮಗೆ ಕಾರಣ ಈ ಒಂದು ಸಮಾಜ ಸೇವೆ ಮಾಡೋಕ್ಕೆ? ನಮ್ಮ ಅಪ್ಪ ಕಡೆಯಿಂದ ಅದು ಸಹಾಯ, ಹೆಲ್ಪಿಂಗ್ ನೇಚರ್ ಬಂದಿದೆ. ನಾವು ಸ್ಟಾರ್ಟ್ ಮಾಡಿರುವಾಗ ನನಗಂತೂ ಒಂದು ಏಮ್ ಇಲ್ಲ. ನಾನು ಹೇಳ್ತಾ ಇದ್ನಲ್ವ, ಸಮಾಜ ಸೇವೆ ಅಂತ ಹೋಗಿಲ್ಲ, ಒಬ್ರಿಗೆ ಸಹಾಯ ಮಾಡಬೇಕು ಅಂತ ಶುರು ಮಾಡಿರೋದಿದು. ಸ್ಕೂಲ್ಗೆ ಹೋಗಿ ಮಾತಾಡ್ತಾ ಇದ್ದೀನಿ, ತುಂಬ ಚಳಿ ಇತ್ತು, ಮಕ್ಕಳೆಲ್ಲ ಶಿವರಿಂಗ್ ಮಾಡ್ತಾಯಿದ್ರು. ಸ್ವೆಟರ್ಸ್ ಡ್ರೈವ್ ಶುರು ಮಾಡಿದ್ವಿ. ಸದ್ಯಕ್ಕೆ 3,000 ಸ್ವೆಟರ್ ಕೊಟ್ಟಿದ್ವಿ. ಎಲ್ಲಿಂದನೋ ಫಂಡ್ ಬರುತ್ತೆ ಅವ್ರಿಗೆ, ಅದರಿಂದ ರಾಜ್ಯರೋಷವಾಗಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ, ದುಡ್ಡು ಬರುತ್ತೆ ಎಲ್ಲ ಕೇಳಿಸ್ಕೊಂಡೆ ನಾನು. ಆದಮೇಲೆ ಒಂದೇ ಅಂದ್ಕೊಂಡೆ, ಇದು ನನ್ನ ತೃಪ್ತಿಗೆ ಮಾಡ್ತಾಯಿದ್ದೀನಿ, ದೇವರಿದ್ದಾರೆ, ಅದು ಕೇಳಿಸ್ಕೊಂಡ್ರೇ ಅಲ್ವ ನಮಗೆ ನೋವಾಗೋದು ಅಂತ ಕಿವಿ ಮುಚ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರಂತ ಹೇಳಿದ್ರೆ ಎಲ್ಲರೂ ಅನ್ಕೊಳ್ಳೋದು ನಾವು ಚೆನ್ನಾಗಿದ್ರೆ ಸಾಕು, ಬೇರೆ ವಿಚಾರ ನಮ್ಗೆ ಯಾಕೆ ಅಂತ ಹೇಳ್ತಾರೆ. ಇಲ್ಲೊಬ್ರು ನಮ್ಮ ಮನೆ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ರೆ ರಾಜ್ಯನೇ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ. ಸಮಾಜ ಸೇವೆ ಮಾಡೋದ್ರಿಂದ ನನಗೆ ಒಂಥರ ಖುಷಿ ಕೊಡುತ್ತೆ ಅನ್ನೋರು ಸಮಾಜ ಸೇವೆ ಮಾಡೋರೇ ಕಮ್ಮಿ ನಮ್ಮದ್ರಲ್ಲಿ. ಅದರಲ್ಲೂ ಈ ಸಮಾಜ ಸೇವೆ ಮಾಡಿದರೆ ನನಗೆ ಎಷ್ಟು ಖುಷಿ ಸಿಗುತ್ತೆ, ನಾನು ಅದರಲ್ಲೇ ಇರೋದು, ಯಾವಾಗಲೂ ಅದೇ ಕೆಲಸ ಮಾಡೋದು ಅಂತ ನಮ್ಮ ಸ್ಟುಡಿಯೋದಲ್ಲಿ ಒಬ್ರು ವಿಶೇಷ ವ್ಯಕ್ತಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ಹೋಗೋಣ. ಅವರು ಮತ್ಯಾರು ಅಲ್ಲ, ಶೈಲಜಾ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಸಮಾಜ ಸೇವೆ ಬಗ್ಗೆ ಕೇಳಿ ಸಿಕ್ಕಾಬಟ್ಟೆ ತುಂಬ ಖುಷಿಪಟ್ಟೆ. ಈಗಿನ ಕಾಲದಲ್ಲಿ ಯಾರು ಹಂಗೆ ಅಂದ್ಕೊಳ್ಳಲ್ಲ, ನಾವು ಚೆನ್ನಾಗಿದ್ದೆ ಸಾಕು ಅಂತ ಅಂದ್ಕೊಳ್ಳೋರೇ ಜಾಸ್ತಿ, ಮತ್ತು ಬೇರೆಯವ್ರಿಗೆ ಒಳ್ಳೇದು ಮಾಡೋದ್ರಲ್ಲೇ ಕೆಟ್ಟದ್ದು ಮಾಡೋರೇ ಜಾಸ್ತಿ. ಅದರಲ್ಲೂ ನೀವು ಸಮಾಜ ಚೆನ್ನಾಗಿರಬೇಕು, ಆಮೇಲೆ ಊರು ಚೆನ್ನಾಗಿರಬೇಕು, ದೇಶನ ಶುದ್ಧ ಮಾಡಬೇಕು ಅಂತ ಹೊರಟಿದ್ದೀರಾ. ನಿಮ್ಮ ಪ್ರಕಾರ ಸಮಾಜ ಸೇವೆ ಅಂದ್ರೇನು? ಸಮಾಜ ಸೇವೆ ಬೇರೆಯವ್ರಿಗೋಸ್ಕರ ಮಾಡೋದು ಅಂತಾರೆ, ಬಟ್ ನಾನು ಅಂದ್ಕೊತೀನಿ ಸೆಲ್ಫಾಗಿ ನನಗೋಸ್ಕರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸೇವೆ ಮಾಡುವಾಗ ದೇಶ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆದರೆ ನಾವು ಉದ್ಧಾರ ಆಗ್ತೀವಿ. ಅದಕ್ಕೋಸ್ಕರ ನನಗೆ ಈ ಸೇವೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಾರೆ. ಸೇವೆ ಅಂದರೆ ಸಹಾಯ ಮಾಡೋದು. ನೀವು ಎಲ್ಲರೂ ನನಗೆ ಹೇಳ್ತಾರೆ, ಸೇವೆ ಮಾಡ್ತಿರಲ್ವಾ, ಸೋಷಲ್ ವರ್ಕ್ ಮಾಡ್ತಿರಲ್ವಾ, ಏನು ನಿಮಗೆ ಪ್ರೇರಣೆ ಅದು ಇದು ಅಂತ ಎಲ್ಲ ಕೇಳ್ತಾರೆ. ಬಟ್ ನನಗೆ ಯಾವುದರಲ್ಲಿ ಖುಷಿ ಸಿಕ್ಕಲ್ಲ. ಒಬ್ಬರು ಖುಷಿ ನೋಡಬೇಕಂದ್ರೆ ನನಗೆ ತುಂಬ ಖುಷಿ. ನಾವು ಸೇವೆ ಮಾಡೋವಾಗ ಹೋಗಿದ್ರೆ, ಒಂದು ಏಜ್ ಆಗಿರೋಆಗಲಿ, ಮಕ್ಕಳಾಗಿರಿ, ಒಂದು ಲೇಡೀಸ್ ಆಗಿರಿ, ನಾವೇನೇನು ಅವ್ರನ್ನ ಮಾತಾಡ್ಸೋಕೆ ಹೋಗ್ತೀವಲ್ವ ಸೇವೆ ಮಾಡೋಗೆ, ಅವ್ರನ್ನಲ್ಲಿ ಆ ಖುಷಿ, ಆ ನಗು, ನನಗದು ತುಂಬ ಸಂತೃಪ್ತಿ. ಅದಕ್ಕೋಸ್ಕರ ನನ್ನ ಸೇವೆ ಅಂದರೆ ತುಂಬ ಇಷ್ಟಪಡ್ತೀನಿ. ಓಕೆ, ನೀವು 2012ರಿಂದ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮಹಿಳಾ ಸಬಲೀಕರಣ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಮತ್ತು ಓಲ್ಡ್ ಏಜ್ ಅವ್ರದ್ದು ವುಮೆನ್ಸ್ನ ಸೇವ್ ಮಾಡೋದಾಗಿರ್ಬೋದು, ಸಾಕಷ್ಟು ಸಾಮಾಜಿಕ ಉದ್ಧಾರ ಮಾಡೋಕ್ಕೆ ಹೊರಟಿದ್ದೀರಾ. ಸೊ ಇದಕ್ಕೆ ಬೇರೆಯವರೆಲ್ಲ ಇದ್ದಾರೆ, ನೀವೇ ಯಾಕೆ ಸ್ಟ್ಯಾಂಡ್ ತೊಗೊಂಡ್ರಿ ಅನ್ನೋದು? ನಾನು 2012ರಿಂದ ರೆಕಗ್ನೈಸ್ ಆಗಿದ್ದೀನಿ. ಬಟ್ ನಾವು ಒಂದು 5 ವರ್ಷದಿಂದ ನಮ್ಮಪ್ಪ ಅಮ್ಮ, ಅಂದರೆ ನಮ್ಮಪ್ಪ ಒಂದು ಟೀಚರು, ಅವರು ಎಷ್ಟೋ ಜನ ಈಗನೂ ಡಾಕ್ಟರ್ಸ್ ಆಗಿರೋರು, MLA ಆಗಿರೋರು, ಅವರು ಓದಿಸೋರು ಈಗನೂ ಬಂದು ಕಾಲು ನಮಸ್ಕಾರ ಮಾಡ್ತಾರೆ. ನಾವು ಚಿಕ್ಕ ಮಕ್ಕಳಿರುವಾಗ ಅವ್ರು ಏನು ಮಾಡೋದಂದರೆ, ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆದ್ರೂ ಅವ್ರಿಗೆ ಒಂದು ಮನೆ ಇಲ್ಲ ಇರೋಕ್ಕೆ, ಒಂದು ಏನೋ ಕಷ್ಟ ಇದೆ ಅಂದರೆ ಅವ್ರನ್ನ ನಮ್ಮ ಮನೆಗೆ ತಂದು, ಒಂದು ಜಾತಿ ನೋಡ್ತಾ ಇಲ್ಲ, ಒಂದು ಕುಲ ನೋಡ್ತಾ ಇಲ್ಲ, ಅವ್ರಿಗೆ ನಮ್ಮ ಜೊತೆನೇ ಅವರು ಬೆಳೆದು ಓದ್ಕೊಳೋರು. ಸೊ ನಮಗೆ ಆವಾಗಿಂದ ಒಬ್ರಿಗೆ ಸಹಾಯ ಮಾಡಬೇಕು ಅಂತ ಆ ಕಡೆಯಿಂದ ಬಂದಿದೆ. ಯಾವಾಗಲೂ ಮದುವೆಗೆ ಮುಂಚೆನೂ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಎಲ್ಲ ಇತ್ತು. 2012ನಲ್ಲಿ ಯಾಕೆ ನಾನು ರೆಕಗ್ನೈಸ್ ಆಗಿದ್ದೀನಿ ಅಂದರೆ, ಒಂದು ಔಟ್ಸೈಡ್ ಬಂದು, ಅಂದರೆ ಆಚೆ ಬಂದು ಜನ ಹತ್ರ ಹೋಗಿ ಜಾಸ್ತಿ ಮಾಡೋದು ಶುರು ಮಾಡಿದ್ವಿ. ಒಂದು ಲೇಕದು ಪ್ರಾಬ್ಲಮ್ ಆಗಿತ್ತು, ವೆಂಕಟೇಶ್ವರ ಲೇಕ್ ಅಂತ. ಸೊ ಆವಾಗ ಒಂದು ಸಂಸ್ಥೆ ಮಾಡ್ಕೊಂಡು ಪ್ರಭುತ್ವ ಘಟಕದಿಂದ ಆ ಲೇಕನ್ನು ಪ್ರೊಟೆಕ್ಷನ್ ಮಾಡ್ಕೊಳಗೆ ಶುರು ಮಾಡಿರೋದು. ಈಗ ನಾವು ಸಹಾಯ ಮಾಡ್ತೀವಂತ ಒಬ್ಬೊಬ್ಬರು ನಮಗೆ ಕೇಳ್ತಾರಲ್ವ, ಹೆಲ್ಪ್ ಮಾಡಿ ಅಂತ, ಹಂಗೆ ಶುರು ಆಗಿದೆ. ಒಂದು ಇಷ್ಟಪಡ್ತೀನಿ ಹೇಳೋದಕ್ಕೆ, ಬೇರೆಯವರು ಇದ್ದಾರಲ್ವ ನೀವ್ಯಾಕೆ ಮಾಡ್ತೀರಿ ಅಂದರೆ, ನನಗೆ ಇದನ್ನಲ್ಲಿ ಖುಷಿ ಇದೆ. ನಾವು ಸ್ಟಾರ್ಟ್ ಮಾಡಿರುವಾಗ ನನಗಂತೂ ಒಂದು ಏಮ್ ಇಲ್ಲ. ನಾನು ಹೇಳ್ತಾ ಇದ್ನಲ್ವ, ಸಮಾಜ ಸೇವೆ ಅಂತ ಹೋಗಿಲ್ಲ, ಒಬ್ರಿಗೆ ಸಹಾಯ ಮಾಡಬೇಕು ಅಂತ ಶುರು ಮಾಡಿರೋದಿದು. ಒಂದು ಸ್ಕೂಲ್ಗೆ ಹೋಗಿ ನಾವು ಕೌನ್ಸ್ಲಿಂಗ್ ಕೊಡೋಕ್ಕೆ ಹೋಗ್ತಾಯಿದ್ದೆ. ಅಂದರೆ ಈ ಥರ ಪರಿಸರ ಶುದ್ಧ ಇಟ್ಕೋಬೇಕು, ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ಕಾಯಿಲೆ ಇರಬೇಕಂದ್ರೆ ಏನೇನು ಕೇರ್ ತಗೋಬೇಕು ಅಂತ.
ಸ್ಕೂಲ್ಗೆ ಹೋಗಿ ಮಾತಾಡ್ತಾ ಇದ್ದೀನಿ, ತುಂಬ ಚಳಿ ಇತ್ತು, ಮಕ್ಕಳೆಲ್ಲ ಶಿವರಿಂಗ್ ಮಾಡ್ತಾಯಿದ್ರು. ಆವಾಗ ಆನ್ ಸ್ಪಾಟ್ನಲ್ಲಂತೂ ಎಲ್ಲರೂ ಬುಕ್ಸ್ ಕೊಡ್ತಾರೆ, ಬಂದು ಪೆನ್ಸಿಲ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವ್ರಿಗೆ ಬೇಕಾಗಿರುತ್ತೆ ಸ್ವೆಟರ್ಸ್ ಅಂತ. ಆವಾಗ ಒಂದು 4 years ಬ್ಯಾಕ್ ಸ್ವೆಟರ್ಸ್ ಡ್ರೈವ್ ಶುರು ಮಾಡಿದ್ವಿ. ಸದ್ಯಕ್ಕೆ 3000 ಸ್ವೆಟರ್ ಕೊಟ್ಟಿದ್ವಿ. ಇಲ್ಲೊಂದೇ ಅಲ್ವಾ, ಇದು ಮೈಸೂರು ಹತ್ರ ಆದಿವಾಸರು ಇರ್ತಾರಲ್ವ, ಅಲ್ಲಿ ನಮ್ಮ NGO, ನಾನು NGO ಸ್ಟಾರ್ಟ್ ಮಾಡಿರೋದು, ನಾವು ಸೇವೆ ಮಾಡ್ತಾರೋ 2012ಇಂದನೂ ಸ್ವಂತ NGO ಮಾಡಿ 2 ವರ್ಷ ಆಗ್ತಾಯಿದೆ. ಅದನ್ನು NGO ಮಾಡೋದಕ್ಕೆ ಕಾರಣ ಏನು ಅಂದರೆ, ಎಷ್ಟು ಅಂತ ನಾವು ಒಬ್ಬರೇ ಮಾಡ್ಕೊತ ಹೋಗೋದು. ನಮ್ಮ ಫ್ರೆಂಡ್ಸ್ ಇದ್ದಾರೆ, ಮನೆಯಿಂದ ನಾವು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ, ನಿಮ್ಮ ಕಡೆಯಿಂದ ಮಾಡ್ತೀವಿ ಅಂದರೆ ಅವ್ರಿಗೂ ಒಂದು ರೆಕಗ್ನೈಸ್ ಇರಬೇಕು. ಇದು ಸ್ಟಾರ್ಟ್ ಮಾಡಿದ್ದೀವಿ. NGO ಕಡೆಯಿಂದ ಈಗ 3000 ಮೇಲೆ ಸ್ವೆಟ್ರ್ ಕೊಟ್ಟಿದ್ದೀವಿ. ಹಂಗೆ ಯಾರನ್ನ ಲೇಡೀಸ್ಗೆ ನಾವು ಒಂದು ಅವೇರ್ನೆಸ್ ಕೊಡಬೇಕಂದ್ರೆ ಅವ್ರ ಹತ್ರ ನಾವು ಹೋಗಬೇಕು. ಸೊ ಅಲ್ಲಿ ಹೋಗಿರುವಾಗ ಅವರು ನಮಗೆ ಪ್ರಾಬ್ಲಮ್ ಸ್ವಲ್ಪ ಜನ ಮಾನಸಿಕ ಪ್ರಾಬ್ಲಮ್ ಹೇಳ್ಕೊತಾರೆ. ಮೇಡಮ್, ನಮ್ಮ ಮನೆಯಲ್ಲಿ ಕಲಿಸಲ್ಲ, ನಮಗೆ ತುಂಬ ಇಷ್ಟ ಇದೆ, ನಾವು ಮೇಲೆ ಬರಬೇಕು, ದುಡಿಬೇಕು ಅಂತ ಆಗ್ತಾಯಿಲ್ಲ ಅಂತ. ಸೊ ಅಲ್ಲಿ ಯೋಚನೆ ಬಂದಿರೋದು, ವುಮೆನ್ಸ್ಗೆ ಎಂಪವರ್ಮೆಂಟ್ ಬೇಕು, ಮೆಂಟಲ್ಲಾಗಿ ಅವ್ರಿಗೆ ಕೌನ್ಸಿಲಿಂಗ್ ಏನೇನೋ ಬೇಕು. ಅಂದರೆ ನಾವು ನಿಮ್ಮ ಜೊತೆ ಇದ್ದೀವಿ, ಒಂದು ಸ್ನೇಹಿತವಾಗಿದ್ದೀವಿ ಅಂತ ಅವ್ರಿಗೊಂದು ಹೆಲ್ಪ್ ಮಾಡೋಣ ಅಂತ. ಹಿಂಗೆ ಓಲ್ಡ್ ಏಜ್ ಹೋಮ್ ಕನೆಕ್ಷನ್ ಅಲ್ಲಿ ಹೋಗಿದ್ದೀವಿ. ಏಜ್ ಆಗಿರೋರಿಗೆ ಎಲ್ಲರೂ ಊಟ ಕೊಡ್ತಾರೆ, ಬಟ್ ಅವ್ರಿಗೆ ಬಟ್ಟೆ ಬೇಕಾಗುತ್ತೆ. ಮೇಯ್ನ್ ಬಟ್ಟೆಗಿನ್ನ 1 hour 2 hours ಅವ್ರ ಹತ್ರ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಎಷ್ಟು ಖುಷಿ. ಈ ಥರ ಚಿಕ್ಕದಾಗೆ ಸ್ಟಾರ್ಟ್ ಆಗಿರೋದು ಇವತ್ತು ಸಂಸ್ಥೆ ಒಂದು ಮಟ್ಟಕ್ಕೂ ಮೇಲೆಗೆ ಬಂದಿದೆ. ಈಗ ನಮ್ಮ ಕಡೆಯಿಂದ ಏನು ಒಳ್ಳೆಯದು ಮಾಡೋಕ್ಕಾಗುತ್ತೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲರೂ NGOs ಹೋಗೋದು, ಕೊಡೋದು, ಪೆನ್ಸಿಲ್ ಕೊಡ್ತಾರೆ, ಅದು ಅವ್ರ ಇಷ್ಟ. ಬಟ್ ನಾನೇನಂದರೆ, ಒಂದು ವಸ್ತು ನನಗೆ ಬಂದರೂ ನಾನು ಅವ್ರಿಗೂ ತಲುಪಿಸ್ತೀನಿ. ಅವ್ರದ್ದು ಮಾನಸಿಕವಾಗಿ ಅವ್ರಿಗೆ ವಿಕಾಸ ಅಂದರೆ ಹೆಲ್ಪ್ ಮಾಡ್ತೀವಿ. ಅಂದರೆ ಮಕ್ಕಳಿಗಾಗಲಿ ಗೈಡೆನ್ಸ್ ಕೊಡೋದು. ಈಗ ನಮ್ಮ ಹತ್ರ ನನ್ನ ಅದೃಷ್ಟ ಏನಂದರೆ, ಈ ಸ್ಟೂಡೆಂಟ್ಸ್ ಈ ಯುವತ ಮಾಡಲ್ಲ ಅಂತಾರೆ, ಬಟ್ ನನ್ನ ಹತ್ರ ನನ್ನ ವಿ ಕಮ್ಯುನಿಟಿನಲ್ಲಿ ಆಲ್ಮೋಸ್ಟ್ ಡಿಗ್ರಿ ಓದೋರು ಈಗ ಅವರು ಜರ್ನಲಿಸಮ್ನಲ್ಲಿದ್ದಾರೆ, ಒಳ್ಳೆ ಪೊಸಿಷನಲ್ಲಿನೂ ಹೋಗ್ತಾ ಇದ್ದಾರೆ. ಈ ಇಂಟರ್ ಮುಗಿಸ್ಕೊತಾರಲ್ವ, ಆ ಮಕ್ಕಳೆಲ್ಲ ಬಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅವ್ರ ಜೊತೆ ಸ್ಪೆಂಡ್ ಮಾಡಿ ಮ್ಯಾಥಮೆಟಿಕ್ಸ್ ಹೆಂಗೆ ಈಸಿಯಾಗಿ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ, ಬಟ್ ಕಂಪೇರಿಂಗ್ ಟು ಪ್ರೈವೇಟ್ ಸ್ಕೂಲ್ಸು ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತಲ್ವ. ಅವರು 1.5 2 months ಎಲ್ಲ ಆ ಮಕ್ಕಳಿಗೆಲ್ಲ ಟಿಪ್ಸ್ ಹೇಳ್ಕೊಡೋದು, ಇಂಗ್ಲೀಷ್ಗೆ ಹೆಲ್ಪ್ ಮಾಡ್ಕೊಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ನೀವು ಒಂದು ಈ ವಿಚಾರ ಹೇಳಿದ್ರಿ, ವಿ ಕಮ್ಯುನಿಟಿ, ನೀವು ಸ್ಥಾಪಕಿ ವಿ ಕಮ್ಯುನಿಟಿದು. ಆ ಪ್ರೋಸೆಸ್ ಹೇಗಿರುತ್ತೆ ಅಂತ. ಈಗ ನೀವು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡಲ್ಲ, ಅದನ್ನು ನಾನು ಇಲ್ಲಿ ಬಂದು ನೀಟಾಗಿ ಅದನ್ನು ಬಿಡಿಸಿ ಹೇಳ್ಕೊಡ್ತಾರೆ ನಮ್ಮಲ್ಲಿ ಅಂತ. ಅದ್ರ ಪ್ರೋಸೆಸ್ ಹೇಗಿರುತ್ತೆ ವಿ ಕಮ್ಯುನಿಟಿ ಫೌಂಡೇಶನಲ್ಲಿ? ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋದರೆ ಸ್ಟಾಫ್ ತುಂಬ ಕಡಿಮೆ ಇದೆ, ಅವ್ರಿಗೆ ಟೀಚರ್ಸ್ ಎಲ್ಲ. ಬಟ್ ಈಗ ಹೊಸ ರೂಲ್ಸ್ ಏನಾಗಿದೆ ಅಂದರೆ, ಸ್ವಲ್ಪ NGOs ಹೋಗಿ ಫೋಟೋಸ್ ತಗೊನಿ, ಸ್ಕೂಲ್ಸ್ಗೆ ಕೆಟ್ಟ ನೇಮ್ ಬರ್ತಾಯಿದೆ ಅಂತ ಸ್ವಲ್ಪ ಈಗ ಇನ್ಸ್ಟ್ರಕ್ಷನ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಅವರು ಈಗ ಕಂಪ್ಯೂಟರ್ ಹೇಳ್ಕೊಡೋರು ಕಮ್ಮಿ ಇದ್ದಾರೆ, ಸ್ವಲ್ಪ ಇಂಗ್ಲೀಷ್ ಹೇಳ್ಕೊಡೋರು ಕಮ್ಮಿ ಇದ್ದಾರೆ. ನಾವು ಯಾವುದೂ ದುಡ್ಡು ತಗೊಳಲ್ಲ, ಏನು ಮಾಡಿದ್ರೂ ಫ್ರೀಯಾಗೇ ಮಾಡ್ತೀವಿ. ಮೆಡಿಕಲ್ ಕ್ಯಾಂಪ್, ಅದು ಮರ್ತೋಗಿದ್ದೀನಿ ಮೇಯ್ನ್. ಮೆಡಿಕಲ್ ಕ್ಯಾಂಪ್ ಎವ್ರಿ ಮಂತ್ ನಮ್ಮದು ಮೆಡಿಕಲ್ ಕ್ಯಾಂಪ್ ಇರುತ್ತೆ. ಜನರಲ್ ಮಾಡಲ್ಲ, ಜನರಲ್ 2 times ಮಾಡಿದ್ದೀನಿ. ಐ ಕ್ಯಾಂಪು ಸದ್ಯಕ್ಕೆ ಅಟ್ಲೀಸ್ಟ್ ಒಂದು 30 ಜನಕ್ಕೆ ಆಪ್ರೇಷನ್ ಆಗಿದೆ. ಒಂದು 400 ಮೆಂಬರ್ಸ್ವರೆಗೂ ಶಂಕರಯ್ಯ ಹಾಸ್ಪಿಟಲ್ ಸಪೋರ್ಟ್ ಮಾಡ್ತಾರೆ ನನಗೆ. ಎಲ್ಲರೂ ಕನ್ನಡಿಗ ಎಲ್ಲ ಕೊಟ್ಟಿದ್ದೀವಿ. ಏನಾದ್ರೂ ವಿ ಕಮ್ಯುನಿಟಿ ಕಡೆಯಿಂದ ನಾವು ಅಮೌಂಟ್ ಏನೂ ತಗೊಳಲ್ಲ, ಫ್ರೀಯಾಗೆ ಮಕ್ಕಳು. ಅದೇ ಹೇಳ್ತಾಯಿದ್ದೀನಿ, 1.5 month ಈಗ ಹಾಲಿಡೇಸ್ ಟೈಮ್ ಅದೆಲ್ಲ ಬರುತ್ತಲ್ವ, ಅವರು ಹೋಗಿ ಅಲ್ಲಿ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಆಲ್ಮೋಸ್ಟ್ ಪರ್ ಡೇ 3-4 hours ಪರ್ಮಿಷನ್ ತಗೊಂಡು ಹೋಗ್ತೀವಿ. ಅವ್ರಿಗೆಲ್ಲ ಒಂದು 1.5 monthಗೆ ಒಂಚೂರು ಹೇಳ್ಕೊಡ್ಬೋದಲ್ವ ಅವ್ರಿಗೆ. ಅದಕ್ಕೆ ಅಂದರೆ ಅವ್ರಿಗೆ ಮ್ಯಾಟ್ಸ್ ಕೊಟ್ಟಿರ್ತೀವಿ ಕೂತ್ಕೊಂಡೋಗಿ. ಎವ್ರಿ ಇಯರು ಸ್ವೆಟರ್ಸು, ತುಂಬ ಜನಗೆ ಊಟ ಮಾಡೋಗಿಲ್ಲ. ಅವರು ನಾನು ಏನೂ ತಗೊಂಡೋಗಲ್ಲ, ಫೋನ್ ಮಾಡ್ತೀನಿ, ನಿಜವಾಗೂ ನೀಡಿದೆ ಅವ್ರು ಕೇಳೋದ್ರಲ್ಲಿ ಸ್ವಚ್ಛತೆ ಇದೆ ಅಂದರೆ ಕರೆಕ್ಟಾಗಿ ಕೇಳ್ತಾ ಇದ್ದೀರಾ, ಸುಮ್ಮನೆ ಕೇಳ್ತಾ ಇದ್ದೀರಾ, ನೀಡಿದೆಯಾ ಅಂತ ನೋಡಿ, ಬೇಕು ಅಂದರೆ ನಾನು ತಗೊಂಡೋಗಿ ಅವ್ರ ಕೈ ಕೊಟ್ಟು ಅಲ್ಲಿ ನೋಡ್ಕೊಂಡೇ ಬರ್ತೀವಿ. ಸೊ ವಿ ಕಮ್ಯುನಿಟಿ ಕಡೆ ನಾವೇನೂ ಚಾರ್ಜ್ ಮಾಡಲ್ಲ, ಏನಾದ್ರೂ ಫ್ರೀಯಾಗೇ ಮಾಡ್ತೀವಿ. ಓಕೆ, ಈಗ ನೀವು ಹೇಳಿದ್ರಿ ಆರೋಗ್ಯ ಶಿಬಿರ ಮಾಡ್ತೀರಾ, ಹೆಣ್ಣು ಮಕ್ಕಳ ಸಬಲೀಕರಣದ ಬಗ್ಗೆ ನೋಡ್ಕೊತೀರಾ, ಸಮಾಜ ಸೇವೆ ಮಾಡ್ತಾ ಇರ್ತೀರಾ ಸಾಕಷ್ಟು. ಆಮೇಲೆ ನಿಮ್ದೊಂದು ವಿ ಕಮ್ಯುನಿಟಿ ಫೌಂಡೇಶನ್ ಸಮೇತ ನಿಮ್ಮದೇ ಸ್ಥಾಪಕಿ ನೀವೇ. ಇದೆಲ್ಲದರ ಮಧ್ಯೆ ಮನೇನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು? ನನಗಿವತ್ತು ತುಂಬ ಫ್ರೀಡಮ್ ಇದೆ, ನಾನು ಇಷ್ಟು ಕೆಲಸ ಮಾಡ್ತೀನಿ. ಆ್ಯಕ್ಚುಲಿ ನನಗೂ ತುಂಬ ಜನ ಕೇಳ್ತಾರೆ, ಸೇವೆ ಅಂದರೆ ಒಂದದಲ್ಲಿ ಹೋಗ್ತಾಯಿದ್ದೀನಿ. ನಾನು ಸೇವೆ ಮಾಡ್ತಾಯಿಲ್ಲ,
ಸಹಾಯ ಸಮಾಜ ಸೇವೆ ಮಾಡಿದ್ರೆ ಎಲ್ಲಿ ಏನು ಬೇಕು ಅದು ಸೆಗ್ರಿಗೇಟ್ ಮಾಡುವಾಗ ನನಗೆ ತುಂಬ ವಿಂಗ್ಸ್ ಆಯ್ತು. ಈಗ ವಿ ಕಮ್ಯುನಿಟಿನಲ್ಲಿ ಹೆಲ್ತ್ ನೋಡ್ತಾ ಇದ್ದೀವಿ, ಮೆಂಟಲ್ ಹೆಲ್ತು, ನಾರ್ಮಲ್ ಹೆಲ್ತು, ವುಮೆನ್ಸ್ ಅದೇ ಲೇಡೀಸ್ಗೆ ಸಬಲೀಕರಣ, ಮಕ್ಕಳಿಗೆ, ಪ್ಲಸ್ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಯ್ನ್ ನಮ್ಮದು ವಿ ಕಮ್ಯುನಿಟಿದು. ಅಂದರೆ ಪಾರಿಶುದ್ಧ್ಯ ಇದು ಮಾಡೋದು. ಸೊ BBMP ಇದು ಒಂದು ಲೇಗ್ ಇದೆಲ್ಲ ಮಾಡ್ತಾಯಿದ್ದೀವಿ. ಅಂದರೆ ಮನೆಯಲ್ಲಿ ತುಂಬ ಸಪೋರ್ಟ್ ಇದೆ. ಹಂಗೆ ಮನೆ ನಾನು ಎಲ್ಲ ಮುಗಿಸ್ಕೊನೇ ಆಚೆ ಬರ್ತೀನಿ. ಒಂದು ಆ್ಯಕ್ಚುಲಿ ನಾನು ಸಮಾಜ ಸೇವನಲ್ಲ, ನನ್ನ ಪ್ರೊಫೆಷನ್, ನಾನು ರಿಯಲ್ ಎಸ್ಟೇಟ್ನಲ್ಲಿದ್ದೀನಿ, ಕನ್ಸ್ಟ್ರಕ್ಷನಲ್ಲಿ ಇದ್ದೀನಿ, ನಮ್ಮ ಹಸ್ಬೆಂಡ್ಗೆ ಜೊತೆಗೆ. ಸೊ ಅವರು ಓನಾಗಿ ಮಾಡ್ತೀವಿ ನಾವು, ಅದು ನೋಡ್ಕೊತೀವಿ, ಮನೆಯಲ್ಲೆಲ್ಲ ನೋಡ್ಕೊತೀವಿ. ಅಪ್ಪ ಇದ್ದಾರೆ, ಮಗ ಈಗ ಎಜುಕೇಷನ್ಗೆ ಹೋಗಿದ್ದಾರೆ. ಎಲ್ಲನೂ ನಾನು ಎಲ್ಲಿನೂ ಇದು ಫಸ್ಟ್ ನಮ್ಮ ಮನೆ ನೋಡ್ಕೊಂಡೆ ಆಚೆ ನೋಡ್ತಾರಂತಲ್ವ, ನಾನು ಎಲ್ಲನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊತೀನಿ. ಇದನ್ನು ಪ್ರಾಬ್ಲಮ್. ಮೇಡಮ್, ಈಗ ಸಮಾಜ ಸೇವೆ ಮಾಡಬೇಕಂದ್ರೆ ನಮಗೆ ಯಾರಾದರೂ ಒಬ್ರು ಇನ್ಸ್ಪಿರೇಷನ್ ಆಗಿರಬೇಕು, ಇಲ್ಲ ಅಂತ ಹೇಳಿದ್ರೆ ನಮಗೇನಾದರೂ ವಿಚಾರ ಆಗಿರಬೇಕು. ನಾವೇನೋ ವಿಚಾರಕ್ಕೆ ಬಲಿಯಾದಾಗ ಮಾತ್ರ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಯಾವ ವಿಚಾರ ನಿಮಗೆ ಕಾರಣ ಈ ಒಂದು ಸಮಾಜ ಸೇವೆ ಮಾಡೋಕ್ಕೆ? ನಾನು ಫಸ್ಟೇ ಹೇಳಿದ್ದೀನಿ, ನಮ್ಮ ಅಪ್ಪ ಕಡೆಯಿಂದ ಅದು ಸಹಾಯ, ಹೆಲ್ಪಿಂಗ್ ನೇಚರ್ ಬಂದಿದೆ. ನಮ್ಗೆ ಯಾವಾಗ ಮನಸ್ಸಿಗೆ ಹೆಲ್ಪಿಂಗ್ ನೇಚರ್ ಬರುತ್ತೆ, ಒಬ್ಬರು ನೋಡಿದ್ರೆ ಅಯ್ಯೋ ಅಂತೀವಿ. ನನಗೇನು ಎಲ್ಲನೋ ಹೋಗಿ ಕೂತಿದ್ರೆ, ಈಗ ಪಾಪ ರೋಡ್ನಲ್ಲಿ ಅವರು ಅಮ್ಮ ಏನೇನು ಇದೆಯಾ ಕೇಳ್ತಾರಲ್ವ, ನನಗೆ ಅವಾಗ ದೇವ್ರ ಹತ್ರ ಫಸ್ಟ್ ಪ್ರಶ್ನೆ ಮಾಡ್ತೀನಿ, ಎಲ್ಲರೂ ಒಂದೇ ಅಲ್ವಾ, ಎಲ್ಲರನ್ನೂ ಹುಟ್ಟಿಸಿದ್ರಲ್ವ, ಯಾಕೆ ಹಿಂಗೆ ಮಾಡಿದ್ದೀರಾ ಅಂತ. ಬಟ್ ದೇವರು ಪ್ರಶ್ನೆ ಮಾಡೋದಕ್ಕಿಂತ ನನಗನ್ನಿಸ್ತು, ನಾನು ನಿನಗೆ ಕೊಡ್ತಾಯಿದ್ದೀನಿ, ನೀನು ಎಷ್ಟು ಮಾಡ್ತೀಯ ಮಾಡ್ಕೋ ಅನ್ನೋ ಥರ ದೇವರು ನನಗೆ ಒಂದು ದಿನ ಅನಿಸ್ತು, ಬಿಡಿ ನನಗೆ ಎಷ್ಟಾದರೆ ಅಷ್ಟು ಮಾಡೋಣ ಅಂತ ಇದು ಶುರು ಮಾಡಿದೆ. ಅದು ನೋವಿಂದನೇ ಬಂದಿರೋದು, ನಮಗೇನೂ ಆಗಿಲ್ಲ, ಜನ ನೋಡಿದ್ರೆ ನೋವು, ಏನಕ್ಕೆ ಹಿಂಗೆ. ಆ್ಯಕ್ಚುಲಿ ನನಗೆ ಓದೋವಾಗ ನನಗೆ IPS ಮಾಡಬೇಕಂತಿತ್ತು. ಅಂದರೆ ಸೇವಾಗುನೇ ನನಗೆ ದೇಶಭಕ್ತಿ ಅದು ತುಂಬ ನನಗೆ. ಆವಾಗ ಏನೋ ಅಲ್ಲಿ ಹೋಗಿ ಒಂದು ಪೊಸಿಷನಲ್ಲಿಂದ ಸೇವೆ ಏನು ಮಾಡೋದು, ಇಲ್ಲಿಂದ ನಾವು ಮಾಡ್ಬೋದಲ್ವ ಅಂತ ಇನ್ನು ಸ್ವಯಂವಾಗೆ ಸೇವೆ ಮಾಡೋದಕ್ಕೆ ನಾನು ಮಾಡ್ಕೊಂಡಿರೋ ಪಾತಿದು. ಓಕೆ, ನೀವು ಯಾವಾಗಲೂ ಹೇಳ್ತೀರಾ ಜನರ ಸೇವೆ, ಜನಾರ್ದನ ಸೇವೆ ಅಂತ ಒಂದು ಟೈಟಲ್ ಸಮೇತ ಹಾಕೊಂಡಿದ್ರೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಇಲ್ಲಿ ನಾನು ಇದನ್ನು ಸೆಲ್ಫಿಶ್ ಅಂತೀನಿ. ನಾನು ಒಂದೇ ಹೇಳ್ತೀನಿ, ನಾನು ಯಾರಿಗನ್ನ ಸಹಾಯ ಮಾಡೋಕ್ಕೆ ಹೋಗೋವಾಗ ಅವರು ಮುಖದಲ್ಲಿ ನಗುನ ಹೋಗ್ತೀನಲ್ವ, ಆ ಒಂದು ಮುಖಗೆ ನನಗೆ ಡೈಮಂಡ್ ರಿಂಗ್ಸ್ ಥರ ಆಗುತ್ತೆ, ಇನ್ನೊಂದು ಡೈಮಂಡ್ ನೆಕ್ಲೆಸ್ ಥರ, ಒಡವೆ, ಸೀರೆ, ಆ ಖುಷಿನೇ ಬೇರೆ ಮೇಡಮ್. ಅದು ನಾನು ಇಷ್ಟಪಟ್ಟಿದ್ದೀನಿ. ನನಗೆ ತುಂಬ ಮೊನ್ನೆನೂ ಹೋಗಿ ನೈಟಿ ಏನೂ ಮಾಡ್ತಾಯಿಲ್ಲ, ನಾವು ಅನ್ಕೊತಾ ಇದ್ದೀವಿ. ಈಗ ನಾವೊಂದು ಸೀರೆ ತೊಗೋಬೇಕಂದ್ರೆ ಒಂದು 5,000 ಖರ್ಚು ಮಾಡ್ತೀವಿ, ಎಲ್ಲ ನಮ್ಮ ಮದುವೆ ಚೆನ್ನಾಗಿ ಕಾಣಿಸ್ಬೇಕು. 5,000ಗೆ ನಾನು ಮೊನ್ನೆ 50 ನೈಟಿ, ಒಂದು ಹತ್ರ ಒಂದು 25-30 ನೈಟಿ, ಅವ್ರಿಗೆ ಏನೂ ಕೊಡಲ್ಲ. ಆ ನೈಟಿಗೆ ಎಷ್ಟು ಖುಷಿ ಪಡ್ತಾರೆ. ಮೇನು ಅವ್ರಿಗೆ ನಾವು ಕೊಡೋದಕ್ಕಿಂತ ನಮ್ಗೆ ಯಾರೋ ಇದ್ದಾರೆ ಅನ್ನೋ ಭರೋಸೆ ಅವ್ರಿಗೆ. ನಾವು ಹೋಗ್ತೀವಲ್ವ, ಈಗ ಅವರು ಮೆಂಟಲಿ ಚಾಲೆಂಜೆಡ್ ಇರ್ತಾರೆ, ಅಲ್ಲಿ ಹೋಗಿದ ತಕ್ಷಣ ಬನ್ನಿ ಮೇಡಮ್ ಅಂತ ಅಂದರೆ ಆ ಸ್ಪರ್ಶೆ, ಒಂದು ಶೇಕೆಂಡ್ ಕೊಡ್ತಾರಲ್ವ, ಅವ್ರಿಗದು ಖುಷಿ. ನಮಗೋಸ್ಕರ ಯಾರೋ ಬಂದಿದ್ದಾರೆ. ನಾವು ಚಿಕ್ಕ ಮಕ್ಕಳು ಇರೋವಾಗ ನೆಂಟರು ಬಂದು ಹೆಂಗೆ ಕಾಯ್ತಿರ್ತೀವಿ, ಅವ್ರು ಹಂಗೆ ಕಾಯ್ತಾ ಇರ್ತಾರೆ. ಅದು ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅದೊಂಥರ ಖುಷಿ. ಈಗ ಬೆಂಗಳೂರಲ್ಲಿರೋ ಜನ ಅನ್ಕೊಂತಾರೆ, ಇವ್ರು ಯಾಕಪ್ಪ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಈಗ ಅವ್ರಿಗೇನೋ ಯಾವ್ದ್ರಿಂದನೋ ದುಡ್ಡು ಬರ್ತಾ ಇರುತ್ತೆ, ಅದನ್ನ ತಗೊಂಡು ಯಾವುದೋ ಬಡ್ಡಿ ಕೊಡ್ಬೋದಲ್ಲ, ಯಾವುದಾದ್ರೂ ಮನೆ ಮಾಡ್ಬೋದಲ್ಲ, ಮನೆ ಮಾಡಿ ಬಡ್ಡಿ ತಗೊಳ್ಬೋದಲ್ಲ, ಅವ್ರಿಗೆ ಮನೆ ಬಾಡಿಗೆ ಕೊಡ್ಬೋದಲ್ಲ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಮೇಡಮು ಏನಕ್ಕೆ ಇದನ್ನ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಕಂಪ್ನಿ ಇದೆಯಾ, ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಎಲ್ಲಿಂದ ಮಾಡ್ತಾ ಇದ್ದೀರಾ? ಮೇಡಮ್, ನೀವು ಕೇಳಿರೋ ಕ್ವಶನ್ ಕೇಳ್ತೀನಿ. ಅವರು ದುಡ್ಡು ತಗೊಂಡು ಮಾಡ್ಕೋಬೋದಂತ ಹೇಳಲ್ಲ, ನಾವು ಮಾಡ್ತಾ ಇರೋದು ಎಲ್ಲಿಂದನೂ ದುಡ್ಡು ಬರುತ್ತೆ ಅಂತ ನಾವು ಯೂಸ್ ಮಾಡ್ಕೊಳಗೆ ನಾವು ಸೇವೆ ಮಾಡ್ತಾಯಿದ್ದೀವಿ ಅಂತಾರೆ. ಮೇಡಮ್, ನಾನೊಂದು ಸ್ಟಾರ್ಟ್ ಮಾಡುವಾಗ ನಾನು ಯಾರ ಹತ್ರನೂ ನಾನು ಅಮೌಂಟು ತಗೊಳಿಲ್ಲ. ಈಗ ನಾನು ಹೇಳಿದ್ನಲ್ವ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಎಕ್ಸಾಂಪಲ್ ನನಗೆ 1 ಲಕ್ಷ ಬಂದರೆ ಕಂಪಲ್ಸರಿ 20,000 ನಾನು ತೆಗೆದಿರ್ತೀನಿ. ಆ 20,000ದಲ್ಲಿ ನಾನೇನು ಮಾಡ್ತೀನಿ ಮೇಡಮ್, ಒಂದು ಸ್ವೆಟರ್ಸ್ ತರಿಸ್ಬೇಕಂದ್ರೆ ಇಲ್ಲೆಲ್ಲೋ ಆರ್ಡ್ರ್ ಮಾಡಲ್ಲ, ಬ್ಯಾಂಗ್ಳೂರು ಕೂತ್ಕೊಂಡು ಮೊಬೈಲ್ ತೊಗೊಂಡು ಲುಧಿಯಾನ. ಸೊ ನಾನೊಂದು ಸ್ವೆಟರ್ಸ್ ಅಲ್ಲಿಂದ ತರಿಸ್ಬೇಕಂದ್ರೆ 5 ದಿನ ವರ್ಕ್ ಮಾಡ್ತೀನಿ, 50 ಜನಕ್ಕೆ ಫೋನ್ ಮಾಡ್ತೀನಿ, ಎಲ್ಲಿ ಕಮ್ಮಿ ಸಿಕ್ಕುತ್ತೆ ಕ್ವಾಲಿಟಿ ಅಲ್ಲಿಂದ ಮಾಡ್ಕೊತೀನಿ. ಈಗ ನನಗೆ ಇಲ್ಲಿ ಒಂದು ಸ್ವೆಟ್ರು 550-600ಕ್ಕೆ ಸಿಕ್ಕೋದು, ಅಲ್ಲಿಂದ 250ಕ್ಕೆ ತರಿಸ್ಕೊತೀನಿ. ಸೊ ಈ ಥರ ಮಾಡ್ತಾ ಇರೋವಾಗ ನನ್ನ ಫ್ರೆಂಡ್ ಸರ್ಕಿಲು ನಾವು ಮಾಡಬೇಕಂತಿತ್ತು, ಆಚೆ ಹೋಗೋಕ್ಕಾಗಿಲ್ಲ, ನಾವೊಂದು 5,000 ಕೊಡ್ತೀವಿ ಅಂತ ಒಂದು ಫ್ರೆಂಡ್ ಬಂದು, ಹಿಂಗೆ ಇನ್ನೊಬ್ಬರು ನಮ್ಮ ನೈಬರ್ಸು ನಾನಿರೋ ಕಡೆ ಅವರೇ ತುಂಬ ಸಪೋರ್ಟ್ ಮಾಡ್ತಾ ಬಂದರು.
ನೀವು ಮಾಡ್ತೀರಲ್ವಾ, ನಾವು ಬರೋಕ್ಕಾಗಲ್ಲ, ನಿಮ್ಮ ಜೊತೆ ಇರ್ತೀವಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸುಗುಣ ಬಿಲ್ಡರ್ಸ್ ಅವರು 1,80,000 ಕೊಟ್ಟರು. ಅದನ್ನು ಜಸ್ಟ್ ಗೊತ್ತಿರೋರು, ಸ್ವೆಟರ್ಸ್ ರೈಟ್ ನಾವು ಸೆಲ್ಫ್ ಮಾಡ್ತೀವಂತ. GK ಬಿಲ್ಡರ್ಸ್ ಅವರೊಂದು 80,000 1 ಇಯರ್ ಕೊಟ್ಟರು. ಈ ಥರ ಪ್ಲಸ್ ನಮ್ಮ ಮನೆಯಲ್ಲಿ ಏನನ್ನ ಒಂದು ಬರ್ಡೇ ಆಗಲಿ, ಏನು ನಮ್ಮ ಮನೆಯಲ್ಲಿ ಬರ್ಡೇ ಬಂದು ಏನಾದ್ರೂ ಕಂಪಲ್ಸರಿ ನಾವು ಅದು ಔಟ್ಸೈಡರ್ಸ್ಗೆ ಮಾಡ್ತೀವಿ. ಎವ್ರಿ ಮಂತ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಊಟ ನಾನು ಮಾಡ್ಕೊಂಡು ಹೋಗಿ ಊಟ ಬಡಿಸಿ ಬರ್ತೀವಿ. ಅಂದರೆ ಈಗ ನಮ್ಮ ಬರ್ಡೇ, ನಮ್ಮ ಅಮ್ಮ ಅವ್ರದ್ದು ಇದು, ಇಲ್ಲ ನಮ್ಮ ಮಕ್ಕಳದು, ಇದೆಲ್ಲ ನಾವು ಮನೆಯಲ್ಲಿ ಎಲ್ಲೋ ಹೋಗಿ ಪಾರ್ಟಿ ಮಾಡ್ಕೊಳೋದಕ್ಕಿಂತ ಆ ಅಮೌಂಟು ಇಲ್ಲಿ ಯುಟಿಲೈಸ್ ಮಾಡ್ಕೊತೀನಿ. ಅದು ಬಿಟ್ಟು ನಾನು ಎಲ್ಲಂದ ಬಂದು ಫಂಡ್ಸ್ ಮಿಸ್ಯೂಸ್ ಮಾಡೋದಿಲ್ಲ. ಪ್ಲಸ್ ನಾವೇನು ದೊಡ್ಡ ಶ್ರೀಮಂತರು ಇಲ್ಲ. ನಾವು ದುಡಿಯೋದ್ರಲ್ಲಿ ನಾನು ಹೇಳಿದ್ನಲ್ವ, ದೇವರು ಕೊಟ್ಟು ಅದು ನನ್ನ ಖುಷಿ. ಓಕೆ, ಎಲ್ಲರೂ ಏನು ಅನ್ಕೊಂತಾರೆ ಅಂತ ಹೇಳಿದ್ರೆ ಎಲ್ಲಿಂದನೋ ಫಂಡ್ ಬರುತ್ತೆ ಅವ್ರಿಗೆ, ಅದರಿಂದ ರಾಜರೋಷವಾಗಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಫಂಡಲ್ಲಿ ಇವರು ಸಮೇತ ತಗೊಳ್ತಾರೆ, ಅದಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಕೆಲವರು. ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನೊಂದು ಮೊನ್ನೆನೂ ಟಿ ವಿನಲ್ಲಿ ಸೆಲೆಬ್ರಿಟಿ ಒಬ್ರು ಹೇಳಿದ್ದಾರೆ, ಕಿವಿ ಮುಚ್ಕೊಂಡು ನಡ್ಕೊತಾ ಹೋಗಿ ಅಂತ. ಕಿವಿ ಮುಚ್ಕೊಂಡು ನಡ್ಕೊತಾ ಆಗ್ತಾಯಿದ್ರೆ ನಾವು ಒಂದು ಫಾರೆಸ್ಟ್ನಲ್ಲಿ ನಡ್ತಾ ಇರ್ತೀವಿ. ನಮಗೆ ಫಸ್ಟು ಭಯ ಆಗೋದು ಏನಕ್ಕೆ ಹೇಳಿ? ಇದು ವರ್ಕ್ ಆದರೆ ಕಣ್ಣಲ್ಲಿ ನೋಡಿದ ತಕ್ಷಣ ಅಯ್ಯೋ ದೆವ್ವ ಬರ್ತಾಯಿದೆ ಅನ್ಕೊಂತ, ಇಲ್ಲ ಕಿವಿಗೆ ಒಂದು ಸೌಂಡ್ ಕಾಣಿಸಿದ ತಕ್ಷಣ ಕಾನ್ಷಿಯಸ್ ಬರುತ್ತೆ. ಸೊ ಸ್ವಲ್ಪ ದಿನ ತುಂಬ ನೋವು ತಿಂದಿದ್ದೀನಿ. ಯಾಕಂದರೆ ಫಸ್ಟು ನಾನೊಂದು ಮಹಿಳೆ ಆಗಿ ಸ್ಲೋ ಆಗಿ ಸೇವೆಗೆ ಬಂದಿದ್ದೀನಿ. ನಾನು ಖುಷಿಯಿಂದ ಮಾಡ್ತಾಯಿದ್ರು ಏನು ಮಾಡಬೇಕು, ಏನಕ್ಕೆ ಮಾಡಬೇಕು, ದುಡ್ಡು ಬರುತ್ತೆ ಎಲ್ಲ ಕೇಳಿಸ್ಕೊಂಡೆ ನಾನು. ಆದಮೇಲೆ ಒಂದೇ ಅಂದ್ಕೊಂಡೆ, ಇದು ನನ್ನ ತೃಪ್ತಿಗೆ ಮಾಡ್ತಾಯಿದ್ದೀನಿ, ದೇವರಿದ್ದಾರೆ, ಅದು ಕೇಳಿಸ್ಕೊಂಡ್ರೇ ಅಲ್ವ ನಮಗೆ ನೋವಾಗೋದು ಅಂತ ಕಿವಿ ಮುಚ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದು ಕಾರ್ಪೊರೇಟ್ ಫಂಡ್ ಇನ್ನೂ ನಾವು ಈ ಕಮ್ಯುನಿಟಿಗಿಂದ ವಸೂಲು ಮಾಡಿಲ್ಲ ಮೇಡಮ್. ಜಸ್ಟ್ ನೇಬರ್ಸು ಅವ್ರ ಹೆಲ್ಪ್ ಕಡೆಯಿಂದ. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಮಾಡೋ ಸೇವೆ ದೊಡ್ಡದಾಗಂದರೆ ಅದೇ ಹೇಳ್ತಾ ಇದ್ದೀನಿ, ಒಂದು 3,000 ಸ್ವೆಟ್ರ್ ಕೊಡಬೇಕು ಅಂದರೆ ಅವ್ರ ಪ್ರಕಾರ 15 ಲಕ್ಷ ಬಡ್ಜೆಟ್. ಬಟ್ ನಾನು ಒಂದು ಪೆನ್ಸಿಲ್ ತರಬೇಕಂದ್ರೂ ಎಲ್ಲಿ ಕಮ್ಮಿಗೆ ಸಿಕ್ಕುತ್ತೆ. ಅದೂ ಸುಮ್ಮನೆ ಸ್ಕೂಲ್ಗೆ ಹೋಗಿ ನಾನು ಕೊಟ್ಟು ಬರಲ್ಲ. ಬುಕ್ಸ್ ಆಗಲಿ ಬುಕ್ಸ್ ಯಾರನ್ನ ನಾನು ಕೊಟ್ಟರೆ ಆಲ್ಮೋಸ್ಟ್ ಪ್ರಯೋಜನ ಮಾಡಬೇಕು, ಇದು ವೇಸ್ಟ್ ಮಾಡಬಾರ್ದು. ಅವ್ರಿಗೂ ಹೇಳ್ತೀನಿ, ಮೇಡಮ್ 2 ಪೆನ್ಸಿಲ್ ಕೊಡ್ತಾ ಇದ್ದೀವಿ, ಅವ್ರಿಗೂ ಏನಾಗುತ್ತೆ, ಏನೋ ಫ್ರೀಯಾಗಿ ಬಂದಿದೆ ಬಿಡು ಅಂತ, ಇಲ್ಲ ಒಂದೇ ಕೊಡಿ, ಅದು ಮುಗ್ದಿದ ಮೇಲೆ ಕೊಡಿ ಅಂತ ಸೇವೆ ಮಾಡ್ತಾಯಿದ್ರು. ನನ್ನ ಮನೆಯಲ್ಲಿ ನಾವು ಹೆಂಗೂ ಸೇವಿಂಗ್ ಮಾಡ್ಕೊಂಡು ಮಾಡ್ತೀವಿ, ನನ್ನ ಮನೆ ಹೆಂಗೋ ನಮ್ಮ ಈ ಕಮ್ಯುನಿಟಿನ ಹಂಗೆ ನೋಡ್ಕೊತಾ ಇದ್ದೀನಿ ಮೇಡಮ್. ಸಮಾಜ ಸೇವೆ ಜೊತೆಗೇನೆ ಪರಿಸರ ಮಾಲಿನ್ಯ ಮಾಡಬೇಕು, ಪರಿಸರ ನೀಟಾಗಿ ಇಟ್ಕೊಳ್ಬೇಕು, ನಮ್ಮ ಮನೆ ನೀಟಾಗಿದ್ರೆ ಊರು ನೀಟಾಗಿರುತ್ತೆ, ಈ ಥರ ಆಲೋಚನೆ ಮಾಡ್ತಾ ಬಂದವರು ಯಾಕೆ ನಮ್ಮ ದೇಶವನ್ನು ಶುದ್ಧ ಮಾಡಬೇಕು, ಇದೆಲ್ಲ ನಿಜವಾಗ್ಲೂ ಸಾಧ್ಯ ಆಗುತ್ತಾ ಅನ್ನೋದು? ಮೇಡಮ್, ನಾವು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಮಹಿಳೆಯರಿಗೆ. ಫಸ್ಟು ಸೆಗ್ರಿಗೇಟ್ ಮಾಡಿ ಕಸ. ಅಂದರೆ ಏನಾಗ್ತಾಯಿದೆ, ಈಗ ಅಡುಗೆ ಮನೆಯದು ಕಸ, ಆ ಪ್ಲಾಸ್ಟಿಕ್ ಅವರು ಎಲ್ಲ ಸೇರಿ ಒಂದೇ ಡಬ್ಬನಲ್ಲಿ ಹಾಕ್ಕೊಟ್ಟಿದ್ರೆ ಅದು ವೇಸ್ಟ್. ಬಟ್ ನೀವು ಪ್ಲಾಸ್ಟಿಕ್ ಸಪ್ರೇಟ್ ಮಾಡಿದರೆ ರೀಯೂಸಬಲ್, ಅದು ಮಾಡ್ಕೋಬೋದು. ಪ್ಲಸ್ ಕಸ ಎಲ್ಲ ನೀವು ಸಪ್ರೇಟಾಗಿ ಕೊಡದೆ ಅದರಿಂದ ಗೊಬ್ಬರ ಮಾಡ್ತಾರೆ. ಈ ಮೊಟ್ಟೆ ಇದೆ ಅಲ್ವಾ, ಆ ಮೊಟ್ಟೆ ಮೇಲೆ ಶೆಲ್ಸ್ ಬರುತ್ತೆ, ಅದು ಸಪ್ರೇಟಾಗಿ ಕೊಟ್ಟರೆ ಅದರಿಂದ ಟ್ಯಾಬ್ಲೆಟ್ಸ್ ಮಾಡ್ತಾರೆ. ಈ ಅವೇರ್ನೆಸ್ ಮಾಡೋಕ್ಕೆ ತುಂಬ ಹೇಳ್ತಾ ಇದ್ದೀವಿ. ಈ ಕೋಕೋನಟ್, ತೆಂಗಿನಕಾಯಿ ಚಿಪ್ಪೆಗಳಿದೆಯಲ್ವ, ಅದರಿಂದ ಟೀ ಕಪ್ಸ್ ಮಾಡೋದು, ಫ್ಲವರ್ ಪಾಟ್ಸ್ ಮಾಡೋದು. ನಾವು ಏನು ಹೇಳೋದಂದರೆ, ನಾವು ಹಳೆ ಕಾಲದ ನಾಗರಿಕತೆ ಇರೋವಾಗ ವೇಸ್ಟ್ ಜಾಸ್ತಿ ಮಾಡ್ತಾ ಇದ್ದಿಲ್ಲ. ತೆಂಗಿನಕಾಯಿ ಚಿಪ್ಪೆ ಬಂದಿದ್ರೆ ಅದರಿಂದನೇ ನಾವು ಅಡುಗೆ ಮಾಡ್ಕೊತಾ ಇದ್ದೆ. ಸೊ ಆ ಬಟ್ಟೆ ಆಗಲಿ ಏನಾಗಲಿ ಹಳೆ ಬಟ್ಟೆಗಳಿದ್ರೆ ಬೆಡ್ಶೀಟ್ ಥರ ಮಾಡ್ಕೊತಾ ಇದ್ದೆ. ಇನ್ನೂ ಏನು ವೇಸ್ಟ್ ಏನೇನಿದೆ ಪ್ಯಾಕಿಂಗ್ ಮಾಡೋದು ಅದೆಲ್ಲನೂ ಅಡುಗೆ ಮಾಡೋಗೆಲ್ಲ ಒಲೆ ಹಚ್ಕೊಳೋಗೆಲ್ಲ ಯೂಸ್ ಮಾಡ್ತೀವಿ. ಈಗೇನಾಗ್ತಾಯಿದೆ, ಎಲ್ಲ ಸ್ವಲ್ಪ ಬೇರೆ ಥರ ಆಗಿಬಿಟ್ಟು ಇದೆಲ್ಲ ವೇಸ್ಟ್ ಥರ ಬಿಸಾಕ್ತಾ ಇದ್ದಾರೆ. ನಾವನ್ನೋದು ನಿಮ್ಮನೆ ವೇಸ್ಟು ನೀವು ಸೆಗ್ರಿಗೇಟ್ ಮಾಡ್ಕೊಳ್ಳಿ ಅಂತ ಸ್ಕೂಲ್ಸ್ನಲ್ಲಿನೂ ಏನು ಮಾಡಿದ್ದೀವಿ ಅಂದರೆ ಮೇಡಮ್, ಸಪ್ರೇಟ್ ಕೊಟ್ಟಿದ್ದೀವಿ. ಆ ಪೆನ್ಸಿಲ್ ವೇಸ್ಟು ಒಂದು ಕಡೆ ಹಾಕೋದು, ಆ ಬುಕ್ಸ್ ಎಲ್ಲ ಒಂದು ಕಡೆ ವೇಸ್ಟ್ ಆಗೋದು, ಹಳೆ ಬುಕ್ಸ್ ಇರುತ್ತಲ್ವ ಅದೆಲ್ಲಂದ ಒಂದು ಕಡೆ ಸ್ಟೋರ್ ಮಾಡ್ಕೋಬೇಕು. ಅದೆಲ್ಲ ಏನಾಗುತ್ತೆ ಮತ್ತೆ ಸೇಲ್ ಮಾಡ್ಕೋಬೋದು ಅವರು. ತುಂಬ ಸ್ಕೂಲ್ಸು ಕಾಲೇಜ್ನಲ್ಲಿ ನಮ್ಮ ವೇದನ್ ಟ್ರಸ್ಟ್ ಅಂತಿದೆ, ಅವ್ರ ಜೊತೆ ಸೇರಿ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಕಾಲೇಜು ಸ್ಕೂಲ್ನಲ್ಲಿ ಸಪ್ರೇಟಾಗಿ ಮಾಡ್ಕೊಂಡು ರೀಯೂಸಬಲ್, ವೇಸ್ಟ್ ರೀಯೂಸಬಲ್. ಈ ಅಡುಗೆ ಮನೆಯದನ್ನು ಕಾಂಪೋಸ್ ಮಾಡ್ಕೊಂಡೋಗಿ
ಈ ಎಲೆಗಳಿರುತ್ತಲ್ವ ಅದಕ್ಕೂ BBMP ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಏರಿಯಾದಲ್ಲಿ ಒಂದು 3-4 ನನ್ನ ಕಡೆಯಿಂದನೂ ಮಾಡಿದ್ವಿ. ಎಲೆ ಹಾಕಿ ಅದು ಗೊಬ್ಬರ ಮಾಡಿ ಅದು ನಾವು ಅವೇರ್ನೆಸ್ ಕೊಡುವಾಗ ನಮಗೆ ಯಾಕೆ ಅಂತ ತುಂಬ ಜನ ಮಾಡೋರಿದ್ದಾರೆ. ನಾವು ಪೌರ ಕಾರ್ಮಿಕರು ಎವ್ರಿ ಮಂತ್ ಪೌರ ಕಾರ್ಮಿಕರಿಗೆ ನಾನು ಟಚ್ ಇರ್ತೀನಿ, ಅವ್ರಿಗೆ ಮೆಡಿಕಲ್ ಕ್ಯಾಂಪ್ ಮಾಡ್ತೀನಿ, ಅವ್ರಿಗೂ ಅವೇರ್ನೆಸ್ ಮಾಡ್ತೀವಿ. ಯಾಕಂದರೆ ಈ ಗ್ಲಾಸ್ ಬಾಟಲ್ಸ್ ಎಲ್ಲ ಹಂಗೆ ಹಾಕೋದು, ಪಾಪ ಅವ್ರಿಗೆಲ್ಲ ಕೈ ಕಟ್ಟಾಗೋದು ಅದೆಲ್ಲ ನಡೀತಾ ಇರುತ್ತೆ. ಅವ್ರಿಗೂ ಅವೇರ್ನೆಸ್ ಕ್ಯಾಂಪ್ಸ್ ಮಾಡ್ತೀವಿ. ಆ ಕಸ ತಗೊಳೋವಾಗ ಕೇರ್ಫುಲ್ಲಾಗಿ ಅವ್ರು ಹೇಳಿ ಸಪ್ರೇಟಾಗಿ ಕೊಡಿ ಅಂತ, ಮಿಕ್ಸ್ ಮಾಡಬೇಡ ಅಂತ. ಇವ್ರಿಗೂ ಅವೇರ್ನೆಸ್ ಕ್ಯಾಂಪ್ ಕೊಡ್ತೀವಿ, ಅವ್ರಿಗೂ ಹೇಳ್ತೀವಿ. ಬಟ್ ಇಲ್ಲಿ ಏನು ಆಗ್ತಾಯಿದೆ ಅಂದರೆ ಜನ ಎಲ್ಲ ನಮ್ಮ ಮನೆ ಅಂತ ಮನೆಗೆ ಪರಿಮಿತ ಆಗ್ತಾ ಇದ್ದಾರೆ. ದೇಶಗೆ ಇದು ನಮ್ಮದು ಕರ್ನಾಟಕ, ನಮ್ಮದು ಇಂಡಿಯಾ ಅಂತ ಎಲ್ಲರೂ ಅನ್ಕೊಂಡ್ರೇ ನಾವು ಶುದ್ಧ ಆಗೋದು. ಮೇಡಮ್, ಈಗ ನೀವು ಹೇಳ್ತಾ ಇದ್ರಿ ಪರಿಸರ ರಕ್ಷಣೆ ಮಾಡಬೇಕಂತ, ನಿಮ್ಮ ಆಲೋಚನೆಗಳೆಲ್ಲ ಏನೇನಿದೆ ಅನ್ನೋದು? ಪರಿಸರ ರಕ್ಷಣೆ ಅದೇ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಾವು ಎಷ್ಟು ಅವೇರ್ನೆಸ್ ಕ್ಯಾಂಪ್ ಮಾಡ್ತಾಯಿದ್ದೀವಿ, ಪೌರ ಕಾರ್ಮಿಕರು ಮನೆ ಹತ್ರ ಹೋಗಿ ಹೇಳ್ತಾ ಇದ್ವಿ. ಒಂದು ಲೇಔಟ್ನಲ್ಲಿ ಈ ಒಣಗಿರೋ ಎಲೆದು ಕಂಪೋಸ್ ಮಾಡ್ಬೋದು ಅಂದರೆ ಅವ್ರಿಗೆ ಎಷ್ಟು ಹೇಳಿದ್ರೂ ಇಲ್ಲ, ನಮಗೆ ಏನಂತಾರೆ ಮಸ್ಕಿಟೋಸ್ ಬರುತ್ತೆ, ಸೊಳ್ಳೆ ಬರುತ್ತೆ, ಕಷ್ಟ ಆಗುತ್ತೆ, ಅವ್ರು ಅರ್ಥ ಮಾಡ್ಕೊತ ಇಲ್ಲ. ನಾವು ಎಷ್ಟೋ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾಯಿದ್ವಿ, ಜನ ಕೇಳೋಗಿಲ್ಲ. ಈಗ ನನ್ನ ಮುಂದೆನೇ ಕಸ ಹಾಕೋಗ್ತಾರೆ, ಅಲ್ಲಿ ನಾವು ಹೋಗಿ ಬ್ಲ್ಯಾಕ್ ಸ್ಪಾಟ್ಸ್ ಅಂತಾರೆ, ಅದೆಲ್ಲ ಅವ್ರ ಜೊತೆ ಸೇರಿ BBMP ವರ್ಕರ್ಸ್ ಜೊತೆ ಸೇರಿ ನಾವೇ ಕ್ಲೀನ್ ಮಾಡಿ ಪೇಂಟ್ ಎಲ್ಲ ಹೊಡೆದುಬಿಟ್ಟು ಇಲ್ಲಿ ಹಾಕಬಾರ್ದು ಕಸ, ಫೈನ್ ಅಂತ ಹಾಕಿ ನಮ್ಮ ಎಲ್ಲ ಸುಂದರವಾಗಿ ಮಾಡ್ತೀವಿ. ಆದ್ರೂ ಸ್ವಲ್ಪ ದಿನ ಆದಮೇಲೆ ಮಾಡ್ತಾರೆ. ನಾನು ಗೌರ್ಮೆಂಟ್ಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಹೆಂಗೆ ಇನ್ಕಮ್ ಟ್ಯಾಕ್ಸ್ದು ಬೇರೆದೆಲ್ಲ ಸ್ಟ್ರಿಕ್ಟ್ ಮಾಡಿದ್ರು ಇದಕ್ಕೂ ಸ್ಟ್ರಿಕ್ಟಾಗಿ ಮಾಡಬೇಕು. ಮಾಡ್ತೀವಿ ಅಂತ ಭಯ ಅಲ್ಲ, ಸ್ಟ್ರಿಕ್ಟಾಗಿ ಮಾಡಬೇಕು. ಹಂಗೆ ನಾನು ಅದೇ ಹೇಳಿರೋದು, ನಾವು ಬದಲಾವಣೆ ಆಗಬೇಕು. ಸ್ವಲ್ಪ ಒಂದು 5 ನಿಮಿಷ ಇನ್ನೊಂದು ಅವ್ರು ಅರ್ಥ ಮಾಡ್ಕೊತ ಇಲ್ಲ, ಅವರು ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ. ಅದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ ಮೇಡಮ್. ಎಲ್ಲರಿಗೂ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಆದ್ರೂ ತುಂಬ ಜನ ಚೇಂಜ್ ಆಗ್ತಾಯಿದ್ದಾರೆ. ಒಂದು 40% ತಗೊಂಡಿದ್ದಾರೆ, 60% ಎಲ್ಲ ಸೇರಿ ಚೇಂಜ್ ಮಾಡಬೇಕು. ಎಷ್ಟು ಸಾಧ್ಯವಾದರೆ ಅಷ್ಟು ಸಾಧ್ಯ ಮಾಡ್ತಾಯಿದ್ದೆ. ಸ್ಕೂಲ್ಗೂ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಈ ಲೇಡೀಸ್ನೆಲ್ಲ ಅದಕ್ಕೆ ಸೇರಿಸ್ತೀನಿ ನಾನು. ಯಾಕಂದರೆ ಒಂದು ಲೇಡೀಸ್ ಸೇರಿಸಿ ಅವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟಿದೆ. ಫಸ್ಟು ಮಕ್ಕಳಿಗೆ ಯಾಕೆ ಹೇಳ್ತೀವಂದರೆ, ಒಂದು ಮಗು ಕೇಳಿದರೆ ಮನೆಯನ್ನೆಲ್ಲ ಅಮ್ಮ ಕೇಳ್ತಾರೆ, ಅಪ್ಪ ಕೇಳ್ತಾರೆ, ಅಕ್ಕ ರಿಲೇಟಿವ್ ಅವ್ರಿಗೆಲ್ಲೇ ಹೇಳ್ತೀವಿ, ನೀವು ಮನೆಗೆ ಹೋಗಿ ನಿಮ್ಗೆ ಯಾರಿಗೆ ಗೊತ್ತಾದ್ರೂ ಒಂದು 10 ಜನ ಚೇಂಜ್ ಮಾಡಿ ಅಂತ. ಆ ಥರ ಸ್ಕೂಲ್ಸ್ನಲ್ಲಿ ಮಾಡ್ತಾಯಿದ್ದೀವಿ, ಆಫೀಸಸ್ನಲ್ಲೆಲ್ಲ ಮಾಡ್ತಾಯಿದ್ದೀವಿ. ಕಮಿಷನರ್ ಆಫೀಸ್ನಲ್ಲಿನೂ ಝೀರೋ ವೇಸ್ಟ್ದೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ದೇವಸ್ಥಾನದಲ್ಲಿ ಈ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡ್ತಾರಲ್ವ, ಅದು ರಿಲೇಟೆಡ್ ಅಲ್ಲ, ಬಟ್ ಮರ್ತೋಗಿದೆ ಹೇಳ್ತೀನಿ. ಆ ಹೂಗಳು ಇವ್ರು ಏನು ಮಾಡ್ತಾರೆ, ಎಲ್ಲ ಸೇರಿ ಆ ಡೆಕೋರೇಷನ್ ಐಟಮ್ಸ್ ಹೂವೆಲ್ಲ ತಗೊಂಡೋಗಿ BBMP ಅವ್ರ ಕಡೆ ಕೊಟ್ಬಿಟ್ಟು ಒಂಥರ ಹಾಕಿ ಕೊಲೆ ಥರ ಮಾಡ್ತಾರೆ. ನಾವೇನು ಮಾಡ್ತೀವಿ, ಎಲ್ಲ ಹೂವುಗಳು ರೀಯೂಸಬಲ್ ಇರುತ್ತೆ, ಈ ಡೆಕೋರೇಷನ್ ಐಟಮ್ ಅದೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಇಟ್ಟು ಎಲ್ಲ ಕಲರ್ ಡಿಫ್ರೆಂಟಾಗಿ ಹೂವು ತಗೊಂಡು ಬಂದು ಹೆಸರುಗಟ್ಟಾಗಿ ಕಲಿಸ್ತೀವಿ. ಅಲ್ಲೇ ಅವರು ರಂಗೋಲಿ ಯೂಸ್ ಮಾಡೋದಕ್ಕೆ, ಈ ಅಗರಬತ್ತಿ ಯೂಸ್ ಮಾಡೋಕ್ಕೆಲ್ಲ ಇದು ಮಾಡ್ತಾರೆ. ಅದು ವೇಸ್ಟ್ ಆಗಿ ಕೊಲೆಯಾಗಿ ನಮಗೆ ಸೊಳ್ಳೆ ಕಚ್ಚೋದಕ್ಕಿಂತ ಈ ಥರ ಯೂಸ್ ಮಾಡ್ತೀವಿ. ಅದಕ್ಕೂ ಸ್ವಲ್ಪ ಖರ್ಚಾಗುತ್ತೆ, ಅದು ನಾವು ಕಮ್ಯುನಿಟಿ ಕಡೆಯಿಂದ ಮಾಡ್ಕೊತೀವಿ. ಇನ್ನೊಂದು ವಿಷಯ, ಈ ವಿಚಾರ ಈಗ ಮಕ್ಕಳಿಗೆಲ್ಲ, ಕಾಲೇಜ್ ಮಕ್ಕಳಿಗೆಲ್ಲ ಹೋಗಿ ಅವೇರ್ನೆಸ್ ಕ್ಯಾಂಪ್ ಎಲ್ಲ ಕೊಡ್ತಾ ಇದ್ದಾರೆ. ಈ ಪೊಲೀಸ್ ಅವ್ರ ಸಹಾಯದಿಂದ NGOs ತುಂಬ ಕ್ಲಾಸಸ್ ಕೌನ್ಸಿಲಿಂಗ್ ತಗೊನಿ, ನೀವು ತಪ್ಪು ಮಾಡಬಾರ್ದು, ಹಿಂಗೆಲ್ಲ ತಗೋಬಾರ್ದು, ನಿಮಗೆ ಒಳ್ಳೆಯದು ಅಲ್ಲ ಅಂತ. ಬಟ್ ನನ್ನ ಉದ್ದೇಶ, ನಾನು ಮಾರ್ಚ್ನಲ್ಲಿ ಒಂದು ಲಾಂಚ್ ಮಾಡಬೇಕು ಅಂತಿದ್ವಿ, ವಿ ಕಮ್ಯುನಿಟಿ ವಿ ವಾತ್ಸಲ್ಯ ಅಂತ. ಏನಂದರೆ ವಾತ್ಸಲ್ಯ ಅಂತ ಯಾಕೆ ತಗೊಂಡಿದ್ರು ಅಂದರೆ, ವಾತ್ಸಲ್ಯ ಅಂದರೆ ಪ್ರೀತಿ. ಈಗ ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ, ಅವ್ರ ಮೇಲೆ ವಾತ್ಸಲ್ಯ ತೋರಿಸೋರು ತುಂಬ ಜನ ಇದ್ದಾರೆ, ಅಕ್ಕ, ತಮ್ಮ, ಅಮ್ಮ, ಅಪ್ಪ. ನಾನು ಏನು ಹೇಳ್ತೀನಿ ಅಂದರೆ, ಒಂದು ಸ್ಕೂಲ್ನಲ್ಲಿ ಒಂದು ಹುಡುಗ ಓದ್ತಾ ಇದ್ನಂದರೆ ಅವ್ರ ಅಮ್ಮ ಅವ್ರ ಅಪ್ಪ ಅಂದರೆ ಅವ್ರ ಅಕ್ಕ ಅವರು ಆ ಸ್ಕೂಲ್ನಲ್ಲಿದ್ದರೆ ಅವ್ರಿಗೆ ಬೇಕಾಗಿಲ್ಲ, ಅವ್ರ ಮನೆಯಲ್ಲಿ ಯಾರಿರ್ತಾರೋ ಅವ್ರಿಗೆಲ್ಲ ಅವೇರ್ನೆಸ್ಸು ಬೇಕು. ಅಂದರೆ ಒಂದು ಹುಡುಗ ಪ್ರವರ್ತನೆ ಹೆಂಗಿರುತ್ತೆ, ಒಂದು ಹುಡುಗಿ ಪ್ರವರ್ತನೆ ಹೆಂಗಿರುತ್ತೆ ಅಂದರೆ ಚೇಂಜಸ್ ಇರುತ್ತಲ್ವ. ಈಗ ನಮಗೆಲ್ಲ ಕೌನ್ಸಿಲಿಂಗ್ ದುಡ್ಡು ಕೊಟ್ಟು ಹೋಗ್ತಾರೆ, ಆದಮೇಲೆ ಹೋಗ್ತಾರೆ, ಹಿಂಗೆಲ್ಲ ಮಾಡ್ತಾಯಿದ್ರೆ ಅಂದರೆ ಅಯ್ಯೋ ನೀವು ನೋಡ್ಕೊನಿಲ್ಲ. ಒಂದು ರಿಲೇಷನ್ನಲ್ಲಿ ನೋವಿದ್ರೂ 1 ನಿಮಿಷ ಕೇಳಬೇಕು, ಮಾತಾಡಿಸ್ಬೇಕು, ಅವ್ರು ಮರ್ತೋಗ್ತಾರೆ ಚೆನ್ನಾಗಿ. ಮತ್ತು ಒಂದು ಲೇಡೀಸ್ಗೂ ನಾನು ಅದೇ ಹೇಳ್ತೀನಿ, ಮೇಡಮ್ ತುಂಬ ಕಷ್ಟ. ನಿಮ್ಮ ಖುಷಿ ನಿಮ್ಮ ಮೈಂಡ್ ನಿಮ್ಮ ಕೈನಲ್ಲಿದೆ, ಏನು ತಗೊತೀರ ತಗೊಳ್ಳಿ, ಯಾರು ಇನ್ನು ಮಾತಾಡ್ತಾರೆ ಇದಲ್ಲ, ಏನು ತಗೊತೀರ ತಗೊಳ್ಳಿ. ನೀನು ಖುಷಿ ಇಡಬೇಕಾ, ಆ ಕಡೆಯವ್ರು ನಿಮ್ಗೆ ಹೇಳ್ತಾ ಇದ್ರು ನೀನು ನಾವು ನಗ್ತಾ ಅವ್ರ ಜೊತೆ ಹೋಗಿ ನೀವು ಖುಷಿಯಾಗಿರಿ ಅಂತ. ಹಂಗೆ ಮಕ್ಕಳಿಗೆ ನಾನು ಹೇಳೋದೇನೆಂದರೆ, ಅವ್ರ ಅಪ್ಪಗೆ ಅಮ್ಮಗೆ
ಕರೆದು ಬಿಟ್ಟು ಒಂದೊಂದು ಕ್ಲಾಸ್ ಇರುತ್ತಲ್ವ, ಈ ಥರ ಮಕ್ಕಳ ಬಿಹೇವಿಯರ್ ಏನೇನು ಇದ್ದರೆ ನೋಡ್ಕೊಳ್ಳಿ, ಅವ್ರು ಹೆಂಗೆ ಪ್ರವರ್ತನೆ ಮಾಡ್ತಾರೆ, ಮನೆಗೆ ಬಂದಮೇಲೆ ಏನಾಗುತ್ತೆ, ಪ್ರೀತಿಯಿಂದ ಒಂದು 1 hour ಕೂತ್ಕೊಳ್ಳಿ, ಬಂದಿದ ತಕ್ಷಣ ಏನು ನಡೆದಿದೆ, ಏನು ಕತೆ ಅಂತ ವಿಚಾರಿಸ್ಕೊಳ್ಳಿ. ಸೊ ನನಗೆ ಈ ಥರ ನಾನು ಎಲ್ಲರಿಗೂ ಕೌನ್ಸ್ಲಿಂಗ್ ಕೊಟ್ಟರೆ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಎಲ್ಲ, ಅವ್ರ ಪೇರೆಂಟ್ಸ್ಗೆ, ಅದೇ ವಾತ್ಸಲ್ಯ ಯಾರು ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಅವೇರ್ನೆಸ್ ಕ್ಯಾಂಪ್ ಕೊಡಬೇಕು. ಮೇಡಮ್ ನೀವಾಗ ಹೇಳಿದ್ರಿ ವಾತ್ಸಲ್ಯ ಅಂತ ಒಂದು ಹೊಸ ಒಂದು ಇದು ಓಪನ್ ಆಗ್ತಾ ಇದೆ ಮಾರ್ಚಲ್ಲಿ ಅಂತ. ಆ ಒಂದು ಬ್ರಾಂಚ್ ನಿಮ್ಮ ಯಲಹಂಕದಲ್ಲಿ ಮಾತ್ರ ಇರುತ್ತಾ ಅಲ್ಲ ಎಲ್ಲ ಕಡೆನೂ ಓಪನ್ ಮಾಡ್ತಾರೆ? ಯಾಕಂತ ಹೇಳಿದ್ರೆ ನೀವು ಹೇಳೋಂಥ ವ್ಯಕ್ತಿಗಳು, ನೀವು ಹೇಳ್ತಂಥ ಮಕ್ಳುಗಳು ಡಿಪ್ರೆಷನ್ಗೆ ಹೋದವಂಥವ್ರಾಗಿರ್ಬೋದು, ಸಾಕಷ್ಟು ಜನ ಎಲ್ಲ ಕಡೆನೂ ಇರ್ತಾರೆ. ಸೊ ನಿಮ್ಮ ಒಂದು ಯಾವ ಲೊಕೇಶನಲ್ಲಿ ಇರುತ್ತೆ ಅಂತ? ಮೇಡಮ್ ನಾನು ಯಲಹಂಕಕ್ಕೆ ಒಂದೇ ಅಂತ ಯಾವಾಗೂ ಹೇಳಿಲ್ಲ. ಯಲಹಂಕದಲ್ಲಿ ನಾನು ನಿವಾಸ ಮಾಡ್ತಾ ಇದ್ದೀನಿ, ಯಲಹಂಕದಲ್ಲಿ ಇದ್ದೀವಿ, ಸಪೋರ್ಟ್ ಮಾಡಿದೆ, ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಬಟ್ ನಾನು ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲಿದ್ರೂ ತೊಂದರೆ ಇಲ್ಲ. ನಾವು ಅವ್ರಿಗೆ ಫೋನಲ್ಲಿ ಆದರೆ ಫೋನಲ್ಲಿ ಮಾಡ್ತೀವಿ, ಇಲ್ಲಾಂದರೆ ನಾವು ಗ್ರೂಪ್ಸ್ ಇರೋದಲ್ವ, ಸ್ಕೂಲ್ಗೀಗ JSSಗೂ ಹೋಗ್ತಾಯಿದ್ವಿ, JSS ಅಲ್ಲಿ ಜಯನಗರ್ ಇದೆ. ನಾನು ಎಲ್ಲ ಕಡೆ ಸರ್ಕಿಲ್ ಬೆಳೆಸ್ಕೊಂಡಿದ್ದೀವಿ ಮೇಡಮ್. ಬಿಕಾಸ್ ಏನಂದರೆ ಇದು ನಾವು ವಿ ಕಮ್ಯುನಿಟಿಯಿಂದ ಪ್ರೀತಿ ವಾತ್ಸಲ್ಯದಿಂದ ನಡ್ತಾ ಇರೋದು, ಪ್ಯೂರ್ ಹೆಲ್ಪಿಂಗ್ ಹ್ಯಾಂಡ್ಸ್. ಈಗ ನಮ್ಮ ಸಂಸ್ಥೆ ಒಂದೇ ಮೇಲೆ ಬರಬೇಕು ಅಂತಲ್ಲ, ಯಾವ ಸಂಸ್ಥೆನ ಮಾಡ್ತಾ ಇದ್ದಾವೆ ಜೊತೆ ಸೇರಿ ನಾನು ಮಾಡ್ತೀನಿ. ನನಗೆ ಹೆಸರು ಮುಖ್ಯ ಅಲ್ಲ. ಇನ್ನೂ CSR ಫಂಡ್ ಅದೇನು ಸ್ಟಾರ್ಟ್ ಮಾಡಿಲ್ಲ. ಇನ್ನು ಮುಂದಕ್ಕೆ ಹೋದರೆ ನಾನು ಹೆಲ್ಪ್ ತಗೋನೇ ಮಾಡಬೇಕಾಗುತ್ತೆ ಅಲ್ವಾ, ಯಾರ್ದನ್ನ ಸಪೋರ್ಟಿಂದ, ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಸಾಕಷ್ಟು ವರ್ಷಗಳು ಮಾಡ್ತಾ ಬಂದಿದ್ದೀರಾ ಸಮಾಜ ಸೇವೆ ಬಗ್ಗೆ. ಇನ್ನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕಂತ ಇದ್ದೀರಾ? ಇನ್ನು ಯಾವ ಥರ ಆಲೋಚನೆಗಳಿದೆ? ಈಗ ಸಾಕಷ್ಟು ಈಗ ಹೇಳ್ತಾ ಬಂದೆ, ಪರಿಸರ ರಕ್ಷಣೆ ಮಾಡ್ತಾ ಇದ್ದೀರಾ, ಕಲ್ಚರ್ ಬಗ್ಗೆ ನೋಡ್ತಾ ಇದ್ದೀರಾ, ಮಹಿಳೆ ಸಬಲೀಕರಣದ ಬಗ್ಗೆ ನೋಡ್ತಾ ಇದ್ದೀರಾ, ಆಮೇಲೆ ಈಗ ಸಾಕಷ್ಟು ನೊಂದವರಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗ್ತಾ ಇದ್ದೀರಾ. ಇನ್ನು ಯಾವುದೆಲ್ಲ ಆಲೋಚನೆಗಳಿದೆ ನಿಮಗೆ ಅನ್ನೋದು? ಇದು AI ಅಪ್ಡೇಟ್ ಥರ ಪ್ರಾಬ್ಲಮ್ಸ್ ಹೋಗ್ತಾ ಈಗ ನೋಡಿ. ಫಸ್ಟ್ ಅನ್ಕೊಂಡೆ ಕಸದೊಂದು ಮಾಡಿದ್ರೆ ಸಾಕು ಅಂತ, ಅದೋದ್ರೆ ಇನ್ನೊಂದು ಪ್ರಾಬ್ಲಮ್, ಈಗ ನಾಯಿಗಳದ್ದು ಪ್ರಾಬ್ಲಮ್, ಹಿಂಗೆ ಪ್ರಾಬ್ಲಮ್ ನಡೀತಾ ಹೋಗ್ತಾ ಇದೆ. ಪ್ರಾಬ್ಲಮ್ ಬಂದಿರೋವಾಗ ಸಾಲ್ವ್ ಮಾಡಬೇಕು ಅಂತ ಈಗ ಆಶ್ರಮಕ್ಕೆ ಹೋಗ್ತೀವಲ್ವ ನಾವು, ಅನಾಥಾಶ್ರಮಗೆ, ಅಲ್ಲಿ ಸಪ್ರೇಟಾಗಿ ಓಲ್ಡ್ ಏಜ್ ಹೋಮ್ ಇದೆ, ಚೈಲ್ಡ್ಗಂತ ಒಂದಿದೆ, ಮಿಡ್ ಏಜ್ ಇರುತ್ತಲ್ವ ಅವ್ರಿಗೊಂದಿದೆ. ನನಗೆ ಯಾವಾಗಲೂ ಒಂದು ಏನಂದರೆ ಅದು ಓಲ್ಡ್ ಏಜ್ ಹೋಮ್ ಮಾಡಬೇಕು ಅಂದರೆ ಎಷ್ಟೆಷ್ಟು ಜನ ಸಪೋರ್ಟ್ ಬೇಕು, ಅದು ಯಾಕಂದರೆ ತುಂಬ ಕಷ್ಟ. ನನಗನ್ಸುತ್ತೆ ಇಲ್ಲಿ ಎಲ್ಲರಿಗೂ ಸಿಗ್ತಾ ಇಲ್ಲ ಅನ್ನೋದು. ಊಟ ಸಿಕ್ಕುತ್ತೆ ಮೇಡಮ್, ಈಗೆಲ್ಲ NGOs ಜಾಸ್ತಿ ಆಗಿದೆ, ಹೆಲ್ಪ್ ಮಾಡೋರಿದೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಪ್ರೀತಿ ಕೊಡೋರಿಲ್ಲ, ಟೈಮ್ ಸ್ಪೆಂಡ್ ಮಾಡಿ. ಯಾಕೆ ಒಂದು ಅಜ್ಜಿ ಇರೋ ಕಡೆ ಈ ಮಕ್ಕಳನ್ನೂ ಸೇರಿಸಿ ಎಲ್ಲರನ್ನೂ ಒಂದು ಕಡೆ ಇಟ್ಬಿಟ್ಟು ಆ ಮಕ್ಕಳನ್ನ ಇವ್ರ ಮಕ್ಕಳ ಥರ ನೋಡ್ಕೊತ ಒಂದು ಫ್ಯಾಮಿಲಿ ಎನ್ವಿರಾನ್ಮೆಂಟ್ ತರಬೇಕು ಅಂತ ತುಂಬ ಇಚ್ಛೆ ಇದೆ, ಆಸೆ ಇದೆ. ಅದು ಎಷ್ಟು ಮಾತ್ರ ಆಗುತ್ತೋ ಗೊತ್ತಾಗಿಲ್ಲ. ಓಕೆ ಮೇಡಮ್, ನಾನು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕಾದ್ರೆ ಮತ್ತು ನಿಮ್ಮ ಜೊತೆ ಬಿಫೋರ್ ನಾನು ಮಾತಾಡಬೇಕಾದ್ರೆ ನಿಮ್ಮ ಸಮಾಜ ಸೇವೆ ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಹೀಗೆ ಒಳ್ಳೊಳ್ಳೆ ಸಮಾಜ ಸೇವೆಗಳನ್ನ ಮಾಡ್ತಾ ಇರಿ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಪೂರ್ಣ ನ್ಯೂಸ್ ಜೊತೆ ನೀವು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದು ತುಂಬ ಸಂತೋಷ ಆಯಿತು. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಎಷ್ಟು ಎಕ್ಸ್ಪ್ಲೈನ್ ಮಾಡಿದಿನೋ ಗೊತ್ತಿಲ್ಲ, ಯಾಕಂದರೆ ಮನಸ್ಸಿನಲ್ಲಿ ತುಂಬ ಮಾಡಬೇಕಂತಿದೆ. ಯಾಕಂದರೆ ನಂದು ಏನಂದರೆ ನಾನು ಏನು ಈ ಮುಂದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡ್ತೀವಂತಲ್ಲ, ಎಲ್ಲಿ ಬೇಕಾಗುತ್ತೆ, ಯಾವಾಗ ಬೇಕಾಗುತ್ತೆ, ನಾನು ರೆಡಿ ಇದ್ದೀನಿ ಅನ್ನೋ ಥರ ಹೋಗ್ತೀವಿ. ನಾವು ಚೆನ್ನಾಗಿರ್ತೀವಿ, ನಗ್ತೀವಿ, ಎಲ್ಲ ಇರ್ತೀವಿ. ಬಟ್ ಎಷ್ಟು ಆದರೆ ಅಷ್ಟು ಒಬ್ರಿಗೋ ಇಬ್ರಿಗೋ ಅಲ್ಲಿ ಪಾಪ ಊಟಗಿಲ್ಲ ಅಂತ ಕೂತಿರ್ತಾರೆ. ನಿಮ್ಮ ಕೈಯಿಂದ ಯಾರಿಗನ್ನ ಅದೊಂದು 10 ರೂಪಾಯಿ ಕೊಡೋಕ್ಕಿಂತ ಒಂದು ಬನ್ನು ತಂದು ಕೊಡ್ಬೇಕು. ಯಾಕಂದರೆ ನೀವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೋಗ್ಬಿಡ್ತೀರಾ. ಬಟ್ ಅವ್ರಿಗೆ ಶಾಪ್ಗೆ ಹೋಗಿ ತಗೊಂಡು ಆಗುತ್ತೋ ಇಲ್ಲೋ, ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ ರೋಡ್ನಲ್ಲಿ ಕೂತಿರೋವಾಗ ನಿಮ್ಮ ಕೈಯಿಂದ ಒಂದು ಬಿಸ್ಕೆಟು ಬನ್ನೋ ಏನೋ ಕೊಡಿಸಿ ಅಂತ. ನಾನೇನು ಜಾಸ್ತಿ ಸಮಾಜ ಸೇವಾ ಅಂತ ಹೇಳೋಕ್ಕೂ ಇಷ್ಟಪಡ್ತಾಯಿಲ್ಲ. ದೇವ್ರು ನನಗೆ ಕೊಟ್ಟಿರೋ ಇದು ಅವಕಾಶ, ನನಗೆ ಇದರಲ್ಲಿ ತುಂಬ ಖುಷಿ ಇದೆ. ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡಬೇಕಂತ ಅನ್ಕೊತಾ ಇದ್ದೀನಿ. ನನ್ನ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಇಷ್ಟು ಮಾತ್ರ ಹೇಳ್ತೀನಿ. ಎಲ್ಲ ಲೇಡೀಸು ನನ್ನ ಹತ್ರ ಒಂದು ಶೇರ್ ಮಾಡ್ಕೊಂಡಿದ್ದಾರೆ, ನಮ್ಗೆ ತುಂಬ ಇಷ್ಟ ಇದೆ, ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ನೀವು ಅರ್ಥ ಆಗೋ ಥರ ಹೇಳಿ. ನಾವು ಸೇವೆ ಅಂತ ಮನೆ ಬಿಟ್ಟು ಹೋಗಲ್ಲ, ಅಲ್ಲಿ ಮಾಡ್ಕೊತೀವಿ, ನಿಮಗೂ ಮಾಡ್ತಾ ಇದ್ದಲ್ವ, ಇದು ನಮ್ಮ ಇಷ್ಟ ಅಂತ ಸ್ವಲ್ಪ ಅವ್ರಿಗೂ ಒಂಚೂರು ಹೇಳಿದರೆ ಅವರು ಅರ್ಥ ಮಾಡ್ಕೊತಾರೆ. ಎಲ್ಲರೂ ನಮ್ಮ ದೇಶ ನಾವು ಪ್ಲೆಜ್ ಮಾಡ್ತೀವಿ, ಎಲ್ಲ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ. ನಾವು ಅದರ ಅನ್ಕೊನಿ ನಮ್ಮ ದೇಶಗೆಲ್ಲ ಅವರು ನಮ್ಮವ್ರು ಅನ್ಕೊನಿ ಎಲ್ಲರೂ ಖುಷಿಯಾಗಿ ನಮ್ಮ ದೇಶನ ಕಾಪಾಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆಗಿತ್ತು ಶೈಲಜಾ ವೆಂಕಟ ಅವರ ಮಾತಾಗಿತ್ತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್.